ರಾತ್ರಿ ಅಸೈನ್ಮೆಂಟು ನೋಟ್ಸು ಅಂತ ಬರೆದು ಮಲ್ಕೊಳ್ಳೋದು 1 ಗಂಟೆ ಆಗಿತ್ತು. ಆದ್ರೂ ಬೆಳಿಗ್ಗೆ 6 ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ತಿಂಡಿ ತಿನ್ಕೊಂಡು ಕೂತಿದ್ರೆ ಅಷ್ಟರಲ್ಲಿ ಸ್ನೇಹ ಕಾಲ್ ಮಾಡಿದ್ಲು. ಅವಳಿಗೆ ನಾನು ಅಸೈನ್ಮೆಂಟ್ ಬರೀತಿರೋದನ್ನ ತೋರಿಸ್ತಿದ್ರೆ ಅವಳು ಅಂದ್ಲು, ಮ್ಯಾಮೇ ಬರಲ್ವಂತೆ, ನೋಟ್ಸ್ ಬರೆಯೋಂಗಿಲ್ವಂತೆ, ಪ್ರಿಂಟ್ಔಟ್ ತೆಗೆಸ್ಕೋಬೇಕಂತೆ ಅಂತ ಅಂದ್ಲು. ಕೇಳಿ ನನಗೆ ಹೆಂಗಾಯಿತು ಅಂದರೆ, ಅದು ಅಲ್ಲದೆ ಇವತ್ತು ಕರ್ನಾಟಕ ಬಂದ್ ಬೇರೆ, ಏನು ಮಾಡೋಕ್ಕಾಗುತ್ತೆ ಬಿಡು ಅಂತ ಪೊಟೆಟೊ ಚಿಪ್ಸ್ ಮಾಡಿಕೊಂಡು ರೆಕಾರ್ಡ್ ಬರೆಯೋಣ ಅಂತ ಕುತ್ಕೊಂಡು ಬರೀತಾ ಇದ್ರೆ ನನ್ನ ಫ್ರೆಂಡ್ ಬೇರೆ ಮೈಕ್ರೋ ಜೆರಾಕ್ಸ್ ಹೊಡ್ಸ್ಕೊಂಡು ಬಂದೋನೆ. ಅದ್ರಲ್ಲಿ ನೋಡಿದ್ರೆ ಅಕ್ಷರಗಳೇ ಅಳಿಸಿ ಹೋಗ್ಬಿಟ್ಟೈತೆ. ಸಂಜೆ ನಮ್ಮ ಮತ್ತೆ ಮನೆಗೆ ಹೋಗೋಣ ಅಂತ ಹೋಗ್ತಿರುವಾಗ ನಾನು ನನ್ನ ತಮ್ಮನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ ಇವರು ನಮ್ಮನ್ನೇ ಬಿಟ್ಬಿಟ್ಟು ಓಡ್ತವ್ರೆ. ಇನ್ನು ಈ ಕಡೆ ನೋಡಿದ್ರೆ ಇವರಿಬ್ರು ಡ್ಯಾನ್ಸ್ ಮಾಡ್ಕೊಂಡು ನಿಂತವ್ರೆ. ಇವ್ರನ್ನ ಬಿಟ್ಟು ಅವ್ರನ್ನ ಝೂಮ್ ಆಗಿದ್ರೆ ಅವರು ಲೂಡೋ ಆಡ್ಕೊಂಡು ಕೂತವ್ರೆ. ನಾನೊಬ್ಳೆ ಗುರು ಇನ್ಸ್ಟಾದ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಕೂತಿದ್ದೆ. ನಮ್ಮತ್ತೆ ಬೇಳೆ ಸಾರು ಜೊತೆ ಬೋಂಡ ಮಾಡಿದ್ರು, ಅದ್ರ ಜೊತೆ ಉಪ್ಪಿನಕಾಯಿ ನಂಚ್ಕೊಂಡು ಡೇನ ಎಂಡ್ ಮಾಡಿದೆ.